ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಜಸ್ಟ್ ಬಸ್ ಇಳಿದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಏರಿ ಮೇಲೆ. ನೋಡಿ ಇಲ್ಲಿ ಹತ್ತಿ ಬಿಡಿಸ್ತಾ ಇದ್ದಾರೆ. ಅದು ಫಸ್ಟ್ ಟೈಮ್ ಲೈಫಲ್ಲಿ ಕರೆಕ್ಟ್ ಟೈಮಿಗೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಂದರೆ ಇವಾಗ ಇನ್ನೂ ಟೈಮು 10:30. ಯೂಶ್ವಲಿ ಯಾವಾಗಲೂ ಲೇಟ್ ಮಾಡ್ಕೊಳ್ತಾ ಇದ್ವಿ. ಫಾರ್ ದಿ ಫಸ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ಇವಾಗ ಈ ಶಾಲ್ನ ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಈ ಸರಿ ಹೇಗೆ ತಂದಿದ್ದೀವಿ ಅಂದರೆ ಪೂಜೆ ಸಾಮಾನೆಲ್ಲ ಒಂದು ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪ್ ಬ್ಯಾಗಲ್ಲಿ ಹಾಕೊಂಡ್ಬಂದ್ಬಿಟ್ಟಿದ್ವಿ. ಯಾಕಂದರೆ ಗೊತ್ತಿತ್ತು ಸ್ವಲ್ಪ ಬಿಸಿಲಿರುತ್ತೆ ಇಲ್ಲಿ ಇವತ್ತು ಅಂತ. ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಯಾಕಂದರೆ ಬೇರೆ ಬ್ಯಾಗ್ಗಳನ್ನೆಲ್ಲ ಹಿಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಬ್ಯಾಗಲ್ಲಿ ತೊಗೊಂಬಂದಿದ್ದೀನಿ ಪೂಜೆ ಸಾಮಾನೆಲ್ಲ. ಇಲ್ಲಿ ತುಂಬ ಬಿಸಿಲಿದೆ, ಇಲ್ಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಮುಂದೆ ಹೋಗ್ತೀವಿ, ಮುಂದೆ ಎಲ್ಲಾದರೂ ನೆರಳಲ್ಲಿ ನೋಡೋಣ, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಸಿಲಿಗೆ ಈ ಥರ ಶಾಲ್ ಹಾಕ್ಕೊಂಡು ಇವಾಗ ಹೋಗ್ತಾ ಇರೋದು. ಇದೇ ಲ್ಯಾಪ್ಟಾಪ್ ಬ್ಯಾಗು ನಾನು ಹೇಳಿದ್ದು, ಇದನ್ನು ತೊಗೊಂಡು ಬಂದಿದ್ದೀನಿ. ಇನ್ನೂ ತುಂಬ ದೂರ ಇದೆ, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮು ನಾವು ಬಂದಿದ್ದಾಗ ಒಂದು ಬ್ಲಾಗ್ ಮಾಡಿದ್ದೆ, ಅಂದರೆ ಇಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದಾಗ ಒಂದು ಬ್ಲಾಗ್ ಮಾಡಿದ್ದೆ. 2023 ಎಂಡಲ್ಲಿ ಬಂದಿದ್ದು ಅಂತ ಅನಿಸುತ್ತೆ ದೇವಸ್ಥಾನಕ್ಕೆ. ಅದಾದಮೇಲೆ ಬಂದಿದ್ವೋ ಇಲ್ಲೋ ಅನ್ನೋದು ನಂಗೆ ನೆನಪಾಗ್ತಿಲ್ಲ. ನನ್ನ ಪ್ರಕಾರ ಬಂದೇ ಇಲ್ಲ, ನಾನು ಬಂದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಬಂದಿರಲಿಲ್ಲ ಆ್ಯಕ್ಚುಲಿ. ಒಂದು ವರ್ಷದ ಮೇಲಾಗೋಗ್ಬಿಟ್ಟಿದೆ. ಸೊ ಈ ವರ್ಷ ಬಂದಿದ್ದೀವಿ. ತುಂಬ ತಿಂಗಳುಗಳಿಂದ ಅಂದ್ಕೊಳ್ತಿದ್ವಿ ಇಲ್ಲಿಗೆ ಬರಬೇಕು ಅಂತ. ಬಟ್ ಅಂದ್ಕೊಂಡಿದ ತಕ್ಷಣ ಬರೋಕ್ಕಾಗಲ್ವಲ್ಲ, ತುಂಬ ಟೈಮ್ ತೊಗೊಂಡು ತುಂಬ ದಿನ ಕಳೆದ ಮೇಲೆ ಬರ್ತಾ ಇರೋದು. ಅದೇನೋ ಗೊತ್ತಿಲ್ಲ, ಈ ಸರಿ ದೇವಸ್ಥಾನಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮಮ್ಮ ನೋಡಿ ಹೇಗೆ ಬರ್ತಿದ್ದಾರೆ ಅಂತ. ಕೆಳಗಡೆಯಲ್ಲೆಲ್ಲ ನೀರು ಕಾಣಿಸ್ತಿರ್ಬೋದು ನಿಮಗೆ. ಒಂದು ದೊಡ್ಡ ಕೆರೆ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ಕಮಲದ ಹೂವಿದೆ. ಇಲ್ಲೇನೋ ಮೇಲೆ ಬಂದು ಕೆಳಗಡೆ ಹೋದಂಗೆ ಆಯಿತು. ಮೇ ಬಿ ಮೀನು ಅನಿಸುತ್ತೆ, ಮೀನು ಅಥವಾ ಬೇರೆ ಏನೋ ಇರಬೇಕು. ಲಾಸ್ಟ್ ಟೈಮ್ ಅಂದರೆ 2023 ಬಂದಿದ್ವಲ್ಲ, ಅದಕ್ಕಿಂತ ಮುಂಚೆ ಬಂದಾಗ ಒಂದು ಸರಿ ಅಲ್ಲಿ ಎಷ್ಟೊಂದು ಕಮಲದ ಹೂವೆಲ್ಲ ಇತ್ತು, ಅದನ್ನೆಲ್ಲ ನೋಡಿದ್ವಿ. ಬಟ್ ಈ ಸರಿ ಇಲ್ಲಿ ಒಂದೇ ಒಂದು ಕಾಣಿಸ್ತು. ಈ ಕಡೆ ಎಲ್ಲ ಎಷ್ಟೊಂದು ಇದೆ ಇಲ್ಲಿ ಕೆಳಗಡೆ, ಬಟ್ ಇನ್ನೂ ಹೂ ಬಿಟ್ಟಿಲ್ಲ. ಅಲ್ಲೇನೋ ಮೇಲೆ ಬಂದು ಕೆಳಗಡೆ ಹೋಗ್ತಾ ಇದೆ. ನೀರೆಲ್ಲ ಬಿಸಿಲಿಗೆ ಮಿರಿ ಮಿಂಚ್ತಾ ಇದೆ. ಇಲ್ಲಿಂದ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ನಾವಿಲ್ಲಿ ನಿಂತ್ಕೊಂಡು ನೋಡಿದಾಗ ಕಾಣುತ್ತೆ. ಕ್ಯಾಮ್ರಾದ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ. ನೋಡಿ ಎಷ್ಟು ದೊಡ್ಡ ಕೆರೆ ಇದೆ. ಈ ಕಡೆ ಈ ಸೈಡಲ್ಲೆಲ್ಲ ಕಮಲದ ಹೂ ಜಾಸ್ತಿ ಬಿಡುತ್ತೆ. ಮಮ್ಮಿ ವೇಲ್ ಹೊತ್ಕೊ. ನೋಡಿ ಇಬ್ಬರು ಬಿಸಿಲಿಗೆ ವೇಲ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ತಲೆಯೆಲ್ಲ ನೋವು ಬಂದುಬಿಟ್ಟಿತ್ತು ಆವಾಗಲೇ. ಇಲ್ಲಿ ನೋಡಿ, ಇಲ್ಲೊಂದು ಹೂವಿದೆ, ಸಖತ್ತಾಗಿದೆ ಅದು. ಇದೇ ಹೂವು ಚೆನ್ನಾಗಿದೆಲ್ಲ. ಈ ಥರದ್ದೆಲ್ಲ ಎಷ್ಟೊಂದಿದೆ ಇಲ್ಲಿ. ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ಬರಬೇಕು. ನಾವು ಆಟೋದಲ್ಲಿ ಹೋಗಿ ಕೂತ್ಕೊಂಡಿದ್ವಿ. ಬಟ್ ಅವರು ಸೀಟ್ ಆಗೋವರೆಗೂ ಕಾಯಬೇಕು ಅಂತ ಹೇಳಿದ್ರು. ನಾವು ಕಾಯ್ತಾ ಇದ್ವಿ. ಆ್ಯಂಡ್ ತುಂಬ ಟೈಮ್ ಆಗ್ತಾಯಿತ್ತು. ಅಷ್ಟರೊಳಗಡೆ ಬಸ್ ಬರುತ್ತಾ ಅಂತ ಹಾಗೆ ನೋಡ್ತಾ ಇದ್ವಿ. ಬಸ್ ಬಂತು, ಆಟೋಯಿಂದ ಇಳಿದ್ಬಿಟ್ಟು ಹೋಗಿ ಹತ್ತಿದ್ವಿ. ಆ್ಯಂಡ್ ಆಟೋದವ್ರ ಹತ್ರ ಮಾತಾಡಿದ್ವಿ. ಅಂದರೆ ಅವರು ಟೆಂಪಲ್ವರೆಗೂ ಬಿಡ್ತೀನಿ ಅಂತ ಹೇಳಿದರು. ಅದನ್ನು ಮರ್ತೋಗ್ಬಿಟ್ಟು ಹೋಗ್ಬಿಟ್ಟು ನಾನು ಬಸ್ ಹತ್ಬಿಟ್ಟೆ. ಇವಾಗ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವ್ರು ಟೆಂಪಲ್ವರೆಗೂ ಅಂದರೆ ಮೇ ಬಿ ಅಲ್ಲಿ ಒಂಚೂರು ಮುಂದೆವರೆಗೂ ಬಿಡ್ತಾಯಿದ್ರು ಅಷ್ಟೇ. ಬಟ್ ಇನ್ನೂ ತುಂಬ ಲೇಟ್ ಆಗ್ತಿತ್ತು. ನಾವು ಬಂದಾದರೂ ಇನ್ನೂ ಆ ಗಾಡಿ ಬಂದೇ ಇಲ್ಲ. ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಟ್ಟಿದ್ದೆ ಟೆಂಪಲ್ನ. ಬಾಮ್ಮ ಬೇಗ ಬಾರಮ್ಮ. ಅಲ್ಲ, ಇಲ್ಲಿ ನೋಡಿ, ಇವಾಗ ಎಷ್ಟೊಂದು ಕಮಲದ ಹೂ ತೋರಿಸ್ತೀನಿ. ಇಲ್ಲಿ ಈ ಕಡೆಯಲ್ಲಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇದು ಕಡಿಮೆನೇ. ಈ ಸರಿ ಕಂಡಿದ್ದು ಇಷ್ಟೇ. ಆ ಕಡೆ ಎಲ್ಲ ಇದೆಯೋ ಏನೋ ನೋಡಬೇಕು. ವಾವ್, ಕಮಲದು ಮಮ್ಮಿ, ಕಮಲದು ಕಾಣಿಸಿಲ್ಲ ಅಂದಲ್ಲ. ಇಲ್ಲಿ ನೋಡಲ್ಲ, ಆ ಕಡೆ ಬಾ. ಇಲ್ಲಿಂದ ಬಾ, ಹಿಂಗಿಂದ ಬಾ, ಹಿಂಗಿಂದ ಬಾ, ಈ ಕಡೆಯಿಂದ ಬಾ.
ನೋಡಲ್ಲ ಆ ಕಡೆಯಿಂದ ಮುಂದೆ ಹೋಗಲ್ಲ ಇನ್ನೊಂಚೂರು. ಕಾಣಿಸ್ತಾ? ಕಾಣಿಸ್ತಿದ್ಯಾ? ನೋಡಿ ಎಷ್ಟೊಂದಿದೆ. ಹಾಂ ನೋಡಿಲಿ ಫುಲ್ ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು. ಇರೋ ಝೂಮ್ ಮಾಡೋಣ. ನೋಡಿ ಇಲ್ಲೊಂದು, ವಾವ್. ಆಮೇಲಿಂದ ಇಲ್ಲೊಂದು 3. ಓ ಇಲ್ಲೊಂದು ಸ್ವಲ್ಪ, ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಅಡ್ಡ ಇದೆ. ಓ ಎಷ್ಟು ಚೆನ್ನಾಗಿದೆ ನೋಡು. ನೋಡ್ದಾ ಆಗ್ಲಿಂದ ಕಾಣಿಸಿಲ್ಲ ಅಂತಿದ್ದಲ್ಲ. ಚೆನ್ನಾಗಿದೆ ಅಲ್ವಾ? ಇವಾಗ ಹಾಂ ತುಂಬಾ ಬಿಸಿಲಾಗುತ್ತೆ. ಬೇಗ ಹೋಗಿ ಇನ್ನ ಬೆಟ್ಟ ಹತ್ಬೇಕು. ಸರಿ ಬಾ. ಸರಿ. ನೋಡಿ ಎಷ್ಟೊಂದು ಕಮಲದ ಹೂವೆಲ್ಲ ಇತ್ತು ಅದ್ರೊಳಗಡೆ. ಹಾಂ ಬಂದೆ. ಇನ್ನು ಎಷ್ಟೊತ್ತಾಗುತ್ತಮ್ಮ ಇಲ್ಲಿಂದ ಹೋಗೋಕ್ಕೆ? ಎಲ್ಲಿ ನೋಡ್ದ ಅಲ್ಲಿ ಬಸವಣ್ಣನ ಕೈ ಮುಗ್ದಲ್ಲ, ಅಲ್ಲ ಸಣ್ಣ ಸಣ್ಣ ಪಕ್ಷಿಗಳಿತ್ತು. ಕಾಣಿಸ್ತಾ ನಿಂಗೆ? ನಾನು ನೋಡಿದೆ. ಇನ್ನು ಎಷ್ಟೊತ್ತಾಗ್ಬೋದು? ಒಂದು ಹಾಫ್ ಆನ್ ಅವರ್ ಅಲ್ವಾ? ಇನ್ನು ಹಾಫ್ ಆನ್ ಅವರ್ ನಡಿಬೇಕು. ಇಲ್ಲಿಂದ ಹಾಫ್ ಆನ್ ಅವರ್, ಆಮೇಲೆ ಅಲ್ಲಿಂದ ಮುಂದೆ ಹೋಗಿ ಮೆಟ್ಲು ಹತ್ಬೇಕು. ಬೆಟ್ಟ ಹತ್ಬೇಕು. ನೋಡಿದೆ ಎಷ್ಟು ದೊಡ್ಡ ಮರ ಇದೆ. ಎಲೆನೇ ಇಲ್ಲ ಇದರಲ್ಲಿ. ಇಲ್ಲೊಂದು ಕಮಲದ ಹೂ ಸಿಕ್ತು, 2 ಇದೆ. ಆ ಕಡೆ ಎಲ್ಲ ಜಾಸ್ತಿ ಇರುತ್ತೆ, ಬಟ್ ಈ ಸಾರಿ ಬಿಟ್ಟಿಲ್ಲ ಅಷ್ಟೇ. ಇಲ್ಲಿ 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 ಕಾಣಿಸ್ತಿದೆ ನೋಡಿ, ಮತ್ತೆ ಬಂತು. ಅಯ್ಯೋ ಮಮ್ಮಿ, ಬಾಯಿಲ್ ನೋಡಲ್ ಪಕ್ಷಿ ನೀರೊಳಗಡೆ. ಅಲ್ಲಿ 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 ನೋಡು ಬೇಗ. ಇಲ್ಲಿದೆ ನೋಡಿ. ಯಾವುದದು? ಯಾವುದು ಗೊತ್ತಾ? ಬಾತ್ಕೋಳಿ ಎಲ್ಲ ಅದ್ರ ಇದ್ರು ನೋಡಿದ್ರೆ ಗೊತ್ತಾಗಲ್ವಾ? ಏನೋ ಅಪ್ಪ. ಒಂದಾದ್ರೂ ಕಾಣಿಸ್ತಲ್ಲ. ಚೆನ್ನಾಗಿದೆ ಅಲ್ವಾ? ಬಾ. ಈ ಬಿಸಿಲಿಗೆ ಅದು ತಂಪಾಗಿ ಈಜಾಡ್ತಾ ಇದೆ. ಎಲ್ಲಿದೆಯಮ್ಮ? ಅದೇ ಹೇಳ್ದೆ, ಅಲ್ಲಿ ಮುಂದೆ ತಾವರೆ ಜಾಸ್ತಿ ಇದೆ ಅಂತ. ಇಲ್ಲಿಂದನೇ ಒಂದು 5-6 ಕಾಣಿಸುತ್ತೆ. ಅಲ್ಲೊಬ್ರು ಯಾರೋ ಬಟ್ಟೆ ಒಗಿತಾ ಇದ್ದಾರೆ. ಕೆರೆ ನೀರೆಲ್ಲ ಈ ಕಡೆ ಹರಿತಾ ಇದೆ. ಫುಲ್ ಹೀಗೆ ಕಾಣಿಸುತ್ತೆ. ಅಮ್ಮ ಫುಲ್ಲು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಹೋಗ್ಬೇಕು ಇವಾಗ. ಓಯ್ ಮಮ್ಮಿ, ಬರ್ತೀನಿರೋ ನಾನು. ಒಂದು ನಿಮಿಷ ಇರಮ್ಮ, ಅಲ್ಲೇ ನಾನು ಬರ್ತೀನಿ. ಈಗ ಒಂಚೂರು ನೆರಳು ಬಂದಿದೆ. ಇಲ್ಲಿಂದ ಮತ್ತೆ ಮುಂದೆ ಬಿಸಿಲೇ ಇದೆ. ಇನ್ನು ತುಂಬ ದೂರ ನಡಿಬೇಕು. ಇಲ್ಲಿ ನೋಡಿ, ಇದು ಸೂರ್ಯಕಾಂತಿ ಹೂ ಥರ ದೊಡ್ಡದು. ಬಟ್ ಆದರೆ ಸೂರ್ಯಕಾಂತಿ ಹೂ ಅಲ್ಲ ಇದು. ಈ ಥರ ಎಷ್ಟೊಂದು ಹೂಗಳಿಲ್ಲಿರುತ್ತೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನ ಟೆಂಪಲಿಗೆ ಹೋಗೋವಾಗಲೂ ಅಷ್ಟೇ ಆ ಥರ ಹೂಗಳು ಆ ರೂಟಲ್ಲಿ ಎಷ್ಟೊಂದು ಸಿಗುತ್ತೆ. ಶ್ರೀ ಸಿದ್ಧಿ ಬುದ್ಧಿ ವಿನಾಯಕ ಗೆಳೆಯರ ಬಳಗ. ಕರೆಕ್ಟ್ ಟೈಮಿಗೆ ಬಂದರೂ ಇಷ್ಟೊಂದು ಬಿಸಿಲಿದೆ. ಇನ್ನೂ ಬೇಗ ಬರಬೇಕಿತ್ತು ಅಂತ ಅನಿಸುತ್ತೆ. 6 ಗಂಟೆಗೆ ಬಂದ್ಬಿಡ್ಬೇಕಿತ್ತೇನೋ, ಅವಾಗ ಸ್ವಲ್ಪ ಬಿಸಿಲು ಕಡಿಮೆ ಇರ್ತಿತ್ತೇನೋ. ಇಷ್ಟೆಲ್ಲ ಶಾಲೆಲ್ಲ ತಲೆ ಮೇಲೆ ಹಾಕ್ಕೊಂಡಿದ್ರು ಸಿಕ್ಕಾಪಟ್ಟೆ ಬಿಸಿಲು, ತಲೆನೋ ಬಂದಂಗೆ ಆಗ್ಬಿಟ್ಟಿದೆ. ಅಮ್ಮ ಏನಮ್ಮ ಎಷ್ಟೊಂದು ಬಿಸಿಲು? ಹಾಂ, ಆ ಕಡೆಯಿಂದ ಬರೋದು ಹೆಂಗೆ? ಆ ಕಡೆಯಿಂದ ಬರೋದ್ರೊಳಗೆ ಇನ್ನೂ ಬಿಸಿಲಾಗ್ಬಿಟ್ಟಿದೆ. ಮತ್ತೇನು ಮಾಡೋದು? ಹಾಂ, ಆ ಕಡೆಯಿಂದ ಆಟೋ ಸಿಕ್ಕಿದ್ರೆ ಅದ್ರಲ್ಲಿ ಬಂದ್ಬಿಡೋಣ. ಸರಿ. ಹಾಂ, ಆಟೋ ಸಿಕ್ಕಿದ್ರೆ ಆಮೇಲೆ ಇನ್ನೂ ನಡ್ಕೊಂಬರೋಕ್ಕಾಗಲ್ಲ. ಹಾಂ, ಅದಕ್ಕೆ. ಇಲ್ಲಿ ನೋಡಿ, ದಾಳಿಂಬೆ ಮರನೇ ಇದೆ ಇಷ್ಟು ದೊಡ್ಡದು. ಇದು ದಾಳಿಂಬೆ ಹೂವು. ಒಂದೆಲೆ ಬಂದೇ ಬಿಡ್ತು ಹಂಗೇನೆ. ಎಷ್ಟು ದೊಡ್ಡ ಮರ ಇದೆ. ಹಾಂ, ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ. ಸೊ ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಗಣೇಶನ ನೋಡಿಕೊಂಡು ಇವಾಗ ಮುಂದೆ ಹೋಗಬೇಕು. ಅಲ್ಲಿ ಬರೋವಾಗ ಅಲ್ಲೊಂದೆರಡು ಮರ ಇದೆ. ಸೊ ಅಲ್ಲಿ 2 ಗಿಣಿಗಳನ್ನ ನೋಡಿದೆ. ಮೇಲಿಂಗೆ ಹಾರ್ಕೊಂಡು ಹೋಗ್ತಾ ಇತ್ತು. ಫುಲ್ ಗ್ರೀನ್ ಕಲರ್. ನೋಡಿದ ತಕ್ಷಣ ಗೊತ್ತಾಯ್ತು ಅದು ಗಿಣಿನೇ ಅಂತ. ಸೊ 2 ಗಿಣಿಗಳನ್ನ ನೋಡಿದೆ. ಕೋತಿಗಳು ತೋರಿಸ್ತೀನಿ. ಇಲ್ಲೇನೋ ಕಟ್ತಾ ಇದ್ದಾರೆ ನೋಡಿ. ಈ ಕಡೆ ಇದೆ, ಇಲ್ಲಿದೆ ನೋಡಿ. ಇಲ್ಲಿ ಒಂದೇ ಒಂದಿದೆ. ಈ ಕಡೆ ಇನ್ನೂ ಎಷ್ಟೊಂದು ಇತ್ತು. ಎಲ್ಲೋಯ್ತು ಅದು? ಹಾಂ, ಈ ಕಡೆ ಮರದ ಮೇಲೆ ಒಂದಿದೆ ನೋಡಿ. ಎಲ್ಲೋಯ್ತು. ಆ ಕಡೆ ಮುಂದೆ ಹೋಗೋದಕ್ಕೆ. ಹಾಂ, ಇಲ್ಲಿ ಕೂತ್ಕೊಂಡಿದೆ ಒಂದು. ಇಲ್ಲಿದೆ ಒಂದು. ಇನ್ನೂ 2 ಇತ್ತು.
ಇಲ್ಲೊಂದಿದೆ ನೋಡಿ, ಈ ಟಾಪಲ್ಲಿ ಒಂದಿದೆ, ಇಲ್ಲೊಂದು. ಆ್ಯಂಡ್ ಇನ್ನೊಂದು 2-3 ಇತ್ತು, ಅದೆಲ್ಲೋಯ್ತೋ ಗೊತ್ತಿಲ್ಲ. ಬಟ್ ಗಿಣಿಗಳು ನೋಡಿದಂತೂ ತುಂಬ ಖುಷಿ ಆಯಿತು. ಅಪರೂಪ ಕಾಣಿಸೋದಲ್ವ ಗಿಣಿಗಳು. ಓ, ಒಂದು ಕೋತಿ ಇಲ್ಲೇ ಇದೆ, ನಾನು ನೋಡೇ ಇಲ್ಲ. ಇಲ್ಲಿ ಚಿಕ್ಕದಿದು ಕಾಣಿಸದೆ, ಇಲ್ಲಿದೆ. ಏನೋ ತಿಂತಾ ಇದೆ. ಆ ಕಡೆದು ನೋಡು, ಹಂಗೆ ಹಾರ್ತಾ ಇದೆ ಆ ಕಡೆಯಿಂದ ಈ ಕಡೆ. ಎಲ್ಲೋಯ್ತು ಇವಾಗ ತಾನೇ ಇಷ್ಟೊಂದಿತ್ತು ಇಲ್ಲಿ. ಹಾಂ, ಇಲ್ಲೊಂದು ಹತ್ತುತ್ತಾ ಇದೆ. ಎಲ್ಲೋಯ್ತದು? ಓ, ಇಲ್ಲೊಂದು ಕೂತ್ಕೊಂಡಿದೆ ಅದು. ಹಾಂ, ಈ ಕಡೆ ಎಲ್ಲೋ ಮೂವ್ ಆಯ್ತಲ್ಲ ಇಲ್ಲಿ. ಈ ಕಡೆ ನೋಡಿ, ಇಲ್ಲೊಂದಿದೆ. ಇಲ್ಲೊಂದು ದೊಡ್ಡ ಕೋತಿ ಇದೆ ಆ್ಯಕ್ಚುಲಿ ಮರದೊಳಗಡೆ. ಹಾಂ, ಅಲ್ಲಿ ಕೂತ್ಕೊಂತು ನೋಡಿ, ಇಲ್ಲಿ ಅಯ್ಯೋ, ಸೋ ಕ್ಯೂಟ್. ನೋಡಿ, ಯಾವುದೋ ಎಗರ್ತಿ ಈ ಕಡೆ. ಹಾಂ, ಇಲ್ಲಿದೆ ನೋಡಿ ಇದೊಂದು. ಆ ಕಡೆಯಿಂದ ಈ ಕಡೆ ಎಗರ್ತಾನೇ ಇದೆ ಅವಾಗಿಂದ. ಇನ್ನು ಮುಂದೆ ಬೇಜಾನ್ ಸಿಗುತ್ತೆ. ಅಲ್ಲಿ ದೇವಸ್ಥಾನದ ಹತ್ರ ಬೆಟ್ಟ ಹತ್ತತೀವಲ್ಲ, ಅಲ್ಲಿ ಎಷ್ಟೊಂದು ಇರುತ್ತೆ. ಲಾಸ್ಟ್ ಟೈಮು ಪಟಾಕಿ ಹೊಡೆದ್ಬಿಟ್ಟಿದ್ರು, ಹಾಗಾಗಿ ಜಾಸ್ತಿ ಕೋತಿಗಳು ಕಾಣಿಸಿರ್ಲಿಲ್ಲ. ಬಟ್ ಈ ಸರಿ ಕಾಣಿಸುತ್ತಾ ನೋಡಬೇಕು. ಬಟ್ ಗಿಣಿ ಕಾಣಿಸಿದ ಮಾತ್ರ ತುಂಬಾ ಇಷ್ಟ ಆಯಿತು. ಎರಡು ಒಟ್ಟಿಗೆ ಹಾರ್ಕೊಂಡು ಹೋಗ್ತಾ ಇತ್ತು. ಹಿಂಗೆ ನೋಡಿದೆ, ಹಾಗೆ ಮರದೊಳಗೆ ಹೋಗಿ ಕೂತ್ಕೊಂಡ್ಬಿಡ್ತು. ಇನ್ನು ನೋಡಿ, ಇಲ್ಲಿ ನಡ್ಕೊಂಡು ಹೋಗಬೇಕು. ಈ ರೂಟಲ್ಲಿ ಈ ಕಡೆ ಲೆಫ್ಟ್ ಸೈಡ್ ನೋಡಿದ್ರೆ ಈ ಥರ ಬೆಟ್ಟ ಕಾಣಿಸುತ್ತೆ. ಇಲ್ಲಿ ನೋಡಿ, ನದಿ ಅಂತೀನಿ, ಸಾರಿ, ಕೆರೆಯಲ್ಲಿ ನೀರು ಇಲ್ಲೂ ಕಾಣಿಸುತ್ತೆ. ಕೆರೆ ನೀರಲ್ವಮ್ಮ ಇದು ಈ ಕಡೆ ಬಂದಿರೋದು? ಅಥವಾ ಇದೇನೋ ಬೇರೆ ಸಣ್ಣದೇನೋ ಒಂದು ಹೊಳ್ಳ ಥರ ಇದೆ ಅಷ್ಟೇನಿದು. ನೋಡಿ, ಇಲ್ಲಿ ಕತ್ತಳೆ ಪಟ್ಟಿ. ಹುಷಾರು. ಇಲ್ಲಿವರೆಗೂ ಯಾಕಮ್ಮ ನಮ್ಮಮ್ಮ ಎಡೋಬಿಟ್ರು. ನೋಡಿ, ಇವಾಗ ಇಲ್ಲಿವರೆಗೂ ಫುಲ್ಲು ಬಿಸಿಲಿತ್ತು. ಇಲ್ಲಿಂದ ಒಂಚೂರು ನೆರಳು ಕಾಣಿಸುತ್ತೆ. ನಾನು ನೋಡಿ ಈಗ ಹಿಡ್ಕೊಳ್ತೀನಿ. ಇಲ್ಲಿ ನಡ್ಕೊಂಬರೋಂಥ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಫುಲ್ ತಂಪಾಗಿರುತ್ತಲ್ವಾ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಿಸಿಲಿದ್ದಾಗ ಆಬ್ವಿಯಸ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ. ಅಂದರೆ ಇಷ್ಟೊಂದು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಏರಿ ಮೇಲೆ ನಡ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಬಂದಿದ್ದು. ಬಟ್ ಆದರೂ ಹೆವಿ ಬಿಸಿಲಿತ್ತು ಇವತ್ತು. ಇಲ್ಲಿಂದ ಚೆನ್ನಾಗಿದೆ, ಅಂದರೆ ಫುಲ್ ಇಲ್ಲ, ಒಂದಷ್ಟು ದೂರ ದಾರಿವರೆಗೂ ನೆರಳಿರುತ್ತೆ. ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೆಟ್ಟ ಹತ್ತಬೇಕಲ್ಲ, ಅಲ್ಲೂ ಸ್ವಲ್ಪ ಬಿಸಿಲಿದ್ದೇ ಇರುತ್ತೆ. ಬಟ್ ಬರೋ ಅಷ್ಟೊತ್ತಿಗೆ ಮೇ ಬಿ ಸ್ವಲ್ಪ ಕಡಿಮೆ ಆಗಿರಬಹುದು ಬಿಸಿಲು. ಅಲ್ಲೊಂದು ಯಾವುದೋ ದೇವಸ್ಥಾನ ಇದೆ ನೋಡಿ. ಇಲ್ಲಿಂದ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಮಮ್ಮಿ, ಇವಾಗ ಈ ಕಡೆಯಿಂದ ಶಾರ್ಟ್ ಕಟ್ಟಲ್ಲಿ ಹೋಗೋದು. ಆ ಕಡೆಯಿಂದ ಅಲ್ಲಿಂದ ಮುಂದೆ ಹೋಗೋಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಈ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ. ಈ ಕಡೆ ಮೆಟ್ಲು ಬರ್ತಾರೆ, ಅಲ್ಲಿಂದನೇ ಹತ್ಬಿಡೋಣ. ಅಲ್ಲೊಂದು ಗಣೇಶ ಸಿಗುತ್ತೆ, ಅಲ್ಲಿ ಕೈ ಮುಗಿದು ಅಲ್ಲಿಂದ ಹತ್ತಾನೆ. ಹಾಂ, ಹೌದು. ನೋಡಿ, ಬಂಡೆ ಎಷ್ಟು ದೊಡ್ಡದಿದೆ. ಹಾಂ, ಎಲ್ಲಿದೆ? ಹೌದಾ? ನೋಡಿ, ಇದೆ. ಇನ್ನು ಮುಂದೆ ಹೋಗ್ಬೇಕು ನಡ್ಕೊಂಡು. ಇಲ್ಲಿವರೆಗೂ ಬಂದಾದಮೇಲೆ ಒಂದು ಶಾರ್ಟ್ ಕಟ್ ಸಿಗುತ್ತೆ. ಅಲ್ಲಿಂದ ಹೋಗ್ಬಿಟ್ರೆ ಡೈರೆಕ್ಟು ಅಲ್ಲಿಂದ ಹೋಗಿ ಬೆಟ್ಟ ಹತ್ತೋದು ಅಷ್ಟೇ. ಇಲ್ಲಾಂದರೆ ಇನ್ನೂ ತುಂಬ ಸುತ್ತಾಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಇವಾಗ ಇಲ್ಲಿಂದನೇ ಹೊರಟ್ಬಿಡ್ತೀವಿ. ಇಲ್ಲೊಂದು ದಾಸೋಹ ಭವನ ಅಂತ ಇದೆ, ಅಲ್ಲಿ ಮೆಟ್ಲೆತ್ಕೊಂಡು ಹೋದರೆ ಬೇಗ ಬೆಟ್ಟ ಸಿಕ್ಬಿಡುತ್ತೆ. ಸೊ ಇವಾಗ ಇಲ್ಲೊಂದು ಗಣೇಶ ಸಿಕ್ಕಿದೆ ನೋಡಿ, ಇಲ್ಲಿ ಹೋಗಿ ಗಣೇಶನ ಕೈ ಮುಗಿದು ಅಲ್ಲಿ ಹೋಗೋದು. ಪೂಜೆ ಮಾಡೋದೆಲ್ಲ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ವಾದ್ಯ ಎಲ್ಲ ಮಾಡ್ತಿದ್ದಾರಲ್ವ, ಅಮಾವಾಸ್ಯೆ ಇವತ್ತು, ಹಾಗಾಗಿ ಸ್ಪೆಷಲ್ ಪೂಜೆ ಇದೆ. ನೋಡಿ, ಇಲ್ಲಿ ಇದೆಯಲ್ಲ, ಇದು ಅತ್ಯಂತ ನಾಟಿಯೆಸ್ಟ್ ಕೋತಿ. ನೋಡಿ ಹೆಂಗೆ ನೋಡ್ತಿದ್ದಾನೆ ನೋಡಿ. ಹಾಂ, ನೋಡ್ತಾ ಇದ್ದಾನೆ ಏನಿದೆ ಅಂತ. ಬಂದ ಇಳಿಯಕ್ಕೆ ನೋಡ್ತಾ ಇದ್ದಾನೆ. ಓ, ಬಾಳೆಹಣ್ಣಿದೆ ನಿಮ್ಮ ಹತ್ರ ನೋಡ್ತಿದ್ದಾನೆ. ಏಯ್, ಹೌದೌದು. ಆವಾಗಲೇ ಆಂಟಿ ಇನ್ನೊಬ್ರಿಗೆ ಕುಂತಿದ್ರು, ಅವ್ರ ಪಕ್ಕನೇ ಹೋಗಿ ಕುಂತ್ಕೊಂಡಿದ್ದೆ. ಅವ್ರದ್ದು ವೇಲೆಲ್ಲ ಕಿತ್ಕೊಂಡು ತಿಂತಿದ್ದು. ಏನೂ ಮಾಡಲ್ಲ, ಸುಮ್ಮನೆ ನೋಡ್ತಾನೆ ಏನಾದ್ರು ಕೊಡ್ತಾರ ಅಂತ. ತಗೊಳ್ಳಿದೆ ನೋಡಿ, ಇವರು ಬಾಳೆಹಣ್ಣು ಹಾಕಿದ್ರು.
ತಿಂತಾ ಇದ್ದಾನೆ. ಇವಾಗ ಕರೆಕ್ಟಾಗಿ ಇಳಿದ್ಬಿಟ್ಟ ನೋಡು. ಇಷ್ಟೊತ್ತರೆಗೂ ಹೆಂಗಪ್ಪ ಇಳಿಯೋದು ಅನ್ನೋ ಥರ ಯೋಚನೆ ಮಾಡ್ತಿದ್ದ. ಇಷ್ಟೊತ್ತರೆಗೂ ಕಾಯ್ತಿದ್ದ, ಅದಕ್ಕೆ ಅವನು ಯಾರೂ ಕೊಟ್ಟಿಲ್ವಲ್ಲ ಅಂತ ಕಾಯ್ತಿದ್ದ. ಈಗ ಕೊಟ್ಟರು. ಅದೇನೋ ಒಂದು ಇದಿದೆಯಲ್ಲ, ಏನದು ಅಂಗಣ್ಣ ಮಂಗಣ್ಣ, ಅದೇನೋ ಅಂಗಿ ಬಿಚ್ಕೊಂಡು ಉಂಗಣ್ಣ ಅಂತ. ಏನದು ಏನದು ಇನ್ನೊಂದ್ಸರಿ ಹೇಳೋದು ಮರ್ತೋಗ್ಬಿಟ್ಟು. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ಅಂಗಣ್ಣ, ಬಾಳೆಹಣ್ಣಿಗೆ ಅದೇ ಅಲ್ವಾ? ಇದು ನೋಡ್ತಾ ಇದೆ. ನಮ್ಮ ಹತ್ರ ಇರೋದು ಮೊಬೈಲ್ ಅಷ್ಟೇನಪ್ಪ. ಸರಿ ನಡಿ ಹೋಗೋಣ. ಇದು ನೋಡಿ ಸಿಪ್ಪೆ ತಿಂತಾ ಇದೆ, ಅದಕ್ಕೆ ಬಾಳೆಹಣ್ಣು ಸಿಕ್ಕಿಲ್ಲ. ಅಲ್ಲೊಂದಿದೆ ನೋಡಿ, ಟೆರೆಸ್ ಮೇಲೆ ರಾಜನ್ ಥರ ಒಬ್ಬನೇ ಬರ್ತಿದೆ. ಅಯ್ಯೋ ಕೋತಿಗಳು ಜಾಸ್ತಿ ಇಲ್ಲಿ. ಜೈ ಗಣೇಶ. ಇವಾಗ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬಂದ್ವಿ. ತುಂಬ ಹೊತ್ತು ದೇವಸ್ಥಾನದಲ್ಲೇ ಇದ್ವಿ. ನೋಡಿ ವಿಭೂತಿ ಎಲ್ಲ ಇಟ್ಟಿದ್ದಾರೆ. ಅಂದರೆ ಇವತ್ತು ಯಾರೋ ಅಭಿಷೇಕಕ್ಕೆ ಕೊಟ್ಟಿದ್ರು, ಹಾಗಾಗಿ ಅಭಿಷೇಕ ಆದಮೇಲೆ ಪೂಜೆ ಮಾಡಬೇಕಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಕಾಯ್ತಾ ಕೂತ್ಕೊಂಡಿದ್ವಿ. ಸೊ ಪೂಜೆ ಎಲ್ಲ ಮಾಡಿಸಿದ್ದಾಯಿತು, ಊಟ ಮಾಡಿದ್ದು ಆಯಿತು. ಇವಾಗ ಇಲ್ಲಿ ಕೆಳಗಡೆ ಬಂದಿದ್ದೀವಿ. ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣುತ್ತೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇನ್ನೇನು ಮನೆಗೆ ಹೊರಟಿದ್ದೀವಿ, ಹೋಗೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಇದಾವೆ ಇಲ್ಲಿ. ಅಯ್ಯೋ, ಹಿಂಡೆ ಕೋತಿಗಳು ನೋಡಿ. ಇಲ್ಲಿ ಕಾರ್ ಮೇಲೆಲ್ಲ ಇದೆ ಎಷ್ಟೊಂದು. ಅಯ್ಯೋ, ಇದೇನು ಅಷ್ಟೊಂದು ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದಿದೆ. ಇನ್ನು ಆ ಕಡೆಯಿಂದ ಮುಂದೆ ಹೋದರೆ ಕಾರ್ ಮೇಲೂ ಅಷ್ಟೇ ಎಷ್ಟೊಂದು ಫುಲ್ ಸಾಲಾಗಿ ಬರ್ತಾ ಇದ್ದಾವೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳು. ನಾನು ಆವಾಗಲೇ ವೀಡಿಯೋ ಮಾಡಿರಲಿಲ್ಲ, ಯಾಕಂದರೆ ಇದ್ರದ್ದು ಮೊಬೈಲ್ ಕವರ್ ನಾನು ಇಟ್ಟಿರಲಿಲ್ಲ. ಹಾಗಾಗಿ ಕವರೊಳಗೆ ಹಾಕೊಂಡ್ಬಂದ್ಬಿಟ್ಟಿದ್ದೆ ಈ ಸಾರಿ. ಅಯ್ಯೋ, ಅದನ್ನೆಲ್ಲ ಯಾರು ಹುಡ್ಕೊಂಡು ಕುಂತ್ಕೊತಾರೆ ಅಂತ. ಅದು ಕವರ್ ತೆಗೆದ್ರೆ ಅದರೊಳಗಡೆ ಬಾಳೆಹಣ್ಣು ಇದೆಯೇನೋ ಅಂತ ಅಂದ್ಕೊಂಡು ಬಂದ್ಬಿಟ್ಟು ಆಮೇಲೆ ಏನಾದ್ರು ಕಿತ್ಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿರಲಿಲ್ಲ. ಆ ಕಡೆಯಿಂದ ತೋರಿಸ್ಬೇಕಿತ್ತು. ಇಲ್ಲಿ ಕಾರ್ ಅಡ್ಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಯ್ಯಪ್ಪ ಎಷ್ಟೊಂದು ಕೋತಿಗಳು, ಎಷ್ಟು ದೊಡ್ಡ ದೊಡ್ಡದು ಚಿಕ್ಕದು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾವೆ. ಸೊ ಕವರ್ ತೆಗೆದ್ರೆ ಎಲ್ಲಿ ಮೊಬೈಲ್ ಕಿತ್ಕೊಂಡು ಹೋಗುತ್ತೋ ಅಂದ್ಬಿಟ್ಟು ನಾನು ಕವರ್ ತೆಗ್ದಿರಲಿಲ್ಲ. ನೋಡಿ, ಇಲ್ಲಿ ಎಷ್ಟೊಂದಿದ್ದಾವೆ ಸಣ್ಣ ಸಣ್ಣ ಮರಿಗಳು. ಆ ಕಾರ್ ಅವ್ರನ್ನ ನಿಲ್ಲಿಸ್ಬಿಟ್ಟಿದ್ದಾವೆ, ಅದ್ರ ಮೇಲ್ಗಡೆ ಕೂತ್ಕೊಂಡು ಹೋಗಕ್ಕೆ ಬಿಡ್ತಾಯಿಲ್ಲ ಅವ್ರನ್ನ. ಅವ್ರೇನೋ ತಿನ್ನೋದು ಕೊಟ್ಟಿದ್ದಾರೆ ಅನಿಸುತ್ತೆ. ನೋಡಿ, ಇಲ್ಲಿ ಕಾರ್ ಹತ್ರ ನಿಂತ್ಕೊಂಡಿದ್ದಾರೆ, ಒಳಗಡೆ ಹೋಗಲ್ಲಿ ಅವ್ರ ಹತ್ರ ಹೋಗಿ ಭಯ ಆಗುತ್ತೆ ನನಗೂ. ಸದ್ಯಕ್ಕೆ ಇಷ್ಟೇ ಸಾಕು. ಅವ್ರ ಒಳಗಡೆಯಿಂದ ಆ್ಯಕ್ಚುಲಿ ಇದನ್ನು ಕೊಡ್ತಾಯಿದ್ದಾರೆ, ಬಾಳೆಹಣ್ಣು. ಅಲ್ಲಿ ನೋಡಿ, ಅದನ್ನು ಇಲ್ಲಿ ಹೋಗಿ ಒಂದು ಜೋಕಾಲಿ ಆಡ್ತಿತ್ತು. ಅಯ್ಯೋ, ಇಲ್ಲೊಂದು ಬಂದಿದೆ, ನಾನು ನೋಡೇ ಇಲ್ಲ. ಇಲ್ಲೊಂದು ನೋಡಿ, ಇಲ್ಲಿ ಮುಂದೆ ಇಲ್ಲೊಂದು. ಎಷ್ಟೊಂದಿದ್ದಾವೆ ನೋಡಿ. ಇಲ್ಲಿ ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನನ್ನನ್ನು. ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡದಿದೆ. ಓಹೋ, ಇಲ್ಲೊಂದು ಎಗುರ್ತು, ಇಲ್ಲೊಂದು, ಇಲ್ಲಿ ಮೇಲುಗಡೆ ಒಂದಿದೆ. ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡದು ಹೋಗ್ತಾ ಇದೆ. ಮರದ ಹತ್ರ ನೋಡಿ ಎಷ್ಟೊಂದಿದೆ. ಇವತ್ತೆಲ್ಲ ಬರೀ ಕೋತಿ ನೋಡಿದ್ದಾಯ್ತು ನಾನು. ದೇವಸ್ಥಾನದ ಮೇಲ್ಗಡೆನೂ ಎಷ್ಟೊಂದು ಕೋತಿಗಳಿತ್ತು, ತೋರಿಸ್ಬೇಕು ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳ್ದಂಗೆ ಅವಾಗಲೇ ಈ ಮೊಬೈಲ್ನ ನಾನು ಕವರೊಳಗೆ ಹಾಕೊಂಬಂದುಬಿಟ್ಟಿದ್ದೆ. ಅಂದರೆ ಪ್ಲಾಸ್ಟಿಕ್ ಕವರ್ ಥರ ಸಿಕ್ತು ಬೆಳಗ್ಗೆ, ಅದರೊಳಗೆ ಹಾಕೊಂಬಂದುಬಿಟ್ಟಿದ್ದೆ. ಬೇರೆದು ಇನ್ನೊಂದು ಇದ್ರದ್ದು ಮೊಬೈಲ್ ಕವರ್ ಇತ್ತು, ಅದು ಎಲ್ಲೋಗಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಮಾಮೂಲಿ ಕವರೊಳಗೆ ಹಾಕೊಂಬಂದುಬಿಟ್ಟಿದ್ದೆ. ಅದನ್ನು ತೆಗೆದು ಅದರೊಳಗಡೆ ಬಾಳೆಹಣ್ಣು ಇದೆಯೇನೋ ಅಂತ ಅಂದ್ಬಿಟ್ಟು ಕಿತ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆವಾಗಿಂದ ಮೊಬೈಲ್ ತೆಗ್ದಿರಲಿಲ್ಲ. ಅದಕ್ಕೆ ಇವಾಗ ಆಚೆ ಬಂದಾಗ ಇಲ್ಲಿ ಮೊಬೈಲ್ ತೆಗ್ದಿದ್ದೀನಲ್ಲ, ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಎಷ್ಟೊಂದಿದೆ. ದೇವಸ್ಥಾನದ ಮೇಲ್ಗಡೆನೂ ಅಷ್ಟೇ ಎಷ್ಟೊಂದು ಕೋತಿಗಳಿತ್ತು. ನಾವು ಪೂಜೆ ಮಾಡ್ಸೋಕೆ ತೊಗೊಂಡು ಹೋಗಿದ್ವಿ ಪೂಜೆ ಸಾಮಾನೆಲ್ಲ. ವೀರಭದ್ರ ಸ್ವಾಮಿಗೆ ಒಂದು ಸಪ್ರೇಟ್ ಕವರು ಮತ್ತು ಭದ್ರಕಾಳಮ್ಮಂಗೆ ಒಂದು ಸಪ್ರೇಟ್ ಪೂಜೆ ಸಾಮಾನು ಇರೋಂಥ ಕವರ್ ತೊಗೊಂಡು ಹೋಗಿದ್ವಿ. ನಮ್ಮಮ್ಮ ಏನು ಮಾಡಿದ್ರು, ಕಾಯಿ ಹೊಡ್ಕೊಂಬರ್ಬೇಕಿತ್ತು, ಹಾಗೆ ತೊಗೊಂಡು ಹೋಗ್ಬಿಟ್ಟಿದ್ವಿ. ಅದಕ್ಕೆ ಆಚೆ ಕಾಯಿ ಹೊಡ್ಕೊಂಬರೋಕ್ಕೆ ಅಂತ ಹೋದರು. ಕಾಯಿ ಹೊಡೋ ಟೈಮಲ್ಲಿ ಕವರ್ನ ಕಿತ್ಕೊಂಡು ಹೋಗ್ಬಿಡ್ತು. ಹಾಗಾಗಿ ಬರೀ ತೆಂಗಿನಕಾಯಿ ಮತ್ತು ಹೂವು ಕೊಟ್ಬಿಟ್ಟು ಪೂಜೆ ಮಾಡಿಸಿದ್ದಾಯಿತು ಭದ್ರಕಾಳಿ ಅಮ್ಮಂಗೆ. ವೀರಭದ್ರ ಸ್ವಾಮಿಗೆ ಕಂಪ್ಲೀಟಾಗಿ ನಾವು ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸಿದ್ವಿ. ದೇವಸ್ಥಾನದ ಮೇಲ್ಗಡೆ